ಹುಬಸದಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ. ಈಗ ನೀವು ನೋಡಲಿರುವ ದೃಶ್ಯ ಭಕ್ತಿಯ ಶಕ್ತಿ. ಬೆನಕ ಪಚ್ಚಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 20 ನಮಸ್ಕಾರಗಳು. ಸಂಜನಾ ಸಂಜನಾ ಏನ್ ಮಾಡ್ತಾ ಇದ್ದೀ? ದೌಡ್ ಬಾರಿ. ಯಾಕ್ರಿ ಸಂಜನಾ ಸಂಜನಾ ಅಂತ ಒಂದೇ ಸುಮ್ಮನೆ ಹೋಗಕತ್ತೀರಲ್ಲ, ಏನು ವಿಷಯ? ಏನೇ ಇದು ನಿನ್ನ ಅವತಾರ? ಎಲ್ಲಿ ಹೊಂಟಿ? ಇನ್ನೆಲ್ಲಿಗೆ? ಮಹಿಳಾ ಸಮಾಜದ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಐತಿ, ಹೋಗಿ ಬರ್ತೀನಿ. ನಿನ್ನ ಮೀಟಿಂಗಿಗೆ ಬೆಂಕಿ ಹಚ್ಚು. ಅಲ್ಲೇ ನಿನ್ನೆ ನಾನು ನಿನಗ ನಾಳೆ ಸಂಕಷ್ಟಿ ಐತಿ, ವಿಶೇಷ ಪೂಜೆ ಮಾಡ್ಸಾಕತ್ತೀನಿ. ನಿನ್ನ ಪಾರ್ಟಿ ಫಂಕ್ಷನ್ಗಳಿಗೆ ರಜಾ ಹಾಕಿ ಮನೆಯಲ್ಲಿದ್ದು ಪೂಜಾಕ್ಕೆ ಬೇಕಾದ ಸಾಮಗ್ರಿಗಳನ್ನ ರೆಡಿ ಮಾಡು ಅಂತ ಹೇಳಿದಿನಿಲ್ಲ? ಹೇಳಿದ್ರಿ, ಏನಾದೀಗ? ಏನಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಿನಗೆ? ನೀ ಹಿಂಗ ಬೇಜವಾಬ್ದಾರಿ ಮಾಡ್ತೆ ಅಂತಾನ ನಾನು ನಸುಕಿನಾಗ ಎದ್ದು ಪೂಜಾಕ ಎಲ್ಲಾ ವ್ಯವಸ್ಥೆ ಮಾಡೀನಿ. ನೀನು ಸ್ವಾಮಿಯರ್ ಬರೋದ್ರೊಳಗ ಈ ಫ್ಯಾಷನ್ ಗೆಟಪ್ ತೆಗೆದು ಲಕ್ಷಣವಾಗಿ ಸೀರೆ ಉಟ್ಕೊಂಡು 101 ಮೋದಕ ಮಾಡಿಡು. ನೋಡ್ರಿ, ಈಗ ನನಗೆ ಟೈಮ್ ಇಲ್ಲ, ನಾನು ಮೀಟಿಂಗಿಗೆ ಹೋಗ್ಲೇಬೇಕು. ಅದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ ಐತಿ. ಮನ್ಯಾಗ ಕೆಲ್ಸಕ್ಕೆ ಇದಾವಲ್ಲ, ಆಕಿ ಕೈಯಾಗ ಮೋದಕನಾದ್ರೂ ಮಾಡಿಸ್ಕೊಡ್ರಿ, ಇನ್ನೇನಾರ ಮಾಡಿಸ್ಕೊಡ್ರಿ. ಆಕಿಗೆ ಬ್ಯಾರೆ ಕೆಲಸ ಹೇಳೀನಿ, ಈಗ ನೀನು ನಾನು ಹೇಳಿದ ಕೆಲಸ ಮಾಡು. ಏನ್ರಿ, ನನಗೆ ಆರ್ಡರ್ ಮಾಡ್ತೀರೇನ? ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಸಂಜನಾ, ನೀನು ಶ್ರೀಮಂತ ಮನೆತನದಿಂದ ಬಂದಾಕಿ ನಿಜ, ಹಂಗಂತ ನಾಸ್ತಿಕಳಾಗಿ ಜೀವನ ಮಾಡಕ್ ಹೋಗ್ಬೇಡ. ಸ್ವಲ್ಪ ಆಚಾರ ವಿಚಾರಗಳ ಬಗ್ಗೆ ಗಮನ ಹರಿಸು. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳ ಸಂಸ್ಕಾರ ಪಡೆದು ಪ್ರಾಮಾಣಿಕವಾಗಿ ಪಾಲಿಸಿದ್ರ ಒಳಿತಾಗತ್ತ. ತಿರಸ್ಕಾರ ಮಾಡಿದ್ರ ಜೀವನಾನ ಸೀಳಿ ಹೋಗತ್ತ. ಈ ನಿಮ್ಮ ಗೊಡ್ಡ ಪುರಾಣ ಕೇಳ್ಕೊಂತ ನಿಂತ್ರ ನನ್ನ ಟೈಮ್ ವೇಸ್ಟ್ ಆಗುತ್ತ. ಸಂಕಷ್ಟ ಅಂತ ಪೂಜೆ ಅಂತ ನೀವ ಮಾಡ್ಕೊಡ್ರಿ. ಸದ್ಯ ನನ್ನ ದಾರಿ ಬಿಡ್ರಿ, ನಾನು ಹೋಗ್ಬೇಕು. ಸಂಜನಾ, ನನ್ನ ಮಾತು ಕೇಳು. ದೇವರ ಕಾರ್ಯ ತಿರಸ್ಕಾರ ಮಾಡಿ ಹೋಗಬೇಡ, ಅದು ನಿನಗೆ ಶ್ರೇಯಸ್ಸಲ್ಲ. ರೀ, ನನಗೆ ಯಾವ ಶ್ರೇಯಸ್ಸು ಬೇಕಾಗಿಲ್ಲ. ದೇವ್ರು ದಿಂಡ್ರು ಅಂತ ಕಾಲ ಕಳೆದ್ರ ಲೈಫ್ ಎಂಜಾಯ್ ಮಾಡಕ್ಕಾಗತ್ತ? ಅಯ್ಯೋ ಮಂಕದಿಣ್ಣೆ, ನೀನು ಲೈಫ್ ಎಂಜಾಯ್ ಮಾಡಕ ಯಾರು ಬೇಡ ಅಂತಾರ? ಆದ್ರ ನನ್ನ ವೈಫ್ ಆಗಿರೋ ನೀನು ಇವತ್ತಿನ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ಸೇಫ್ ಆಗಿರೋ ಮಾರ್ಗ ಕಂಡು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳಿ ಒಳಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಭಕ್ತಿಯಿಂದ ವಿನಾಯಕನ ಸೇವೆ ಮಾಡೋಣ. ವಿನಾಯಕ ವಿನಾಯಕ, ಆ ನಿಮ್ಮ ವಿನಾಯಕಗ ನಾನೀಗ ಹೋಗೋದನ್ನ ತಡೆಯೋ ಶಕ್ತಿ ಐತೇನ್ರಿ? ಆ ಶಕ್ತಿ ಅವನಿಗಿದ್ರ ಈಗ ನಾನು ಹೊಂಟಿನಿ. ಹೆಂಗ ತಡೆದವನು ತಡಿಲಿ, ನಾನು ನೋಡ್ತೀನಿ. ಬ್ಯಾಡ ಸಂಜನಾ, ನನ್ನ ಮಾತು ಕೇಳು. ಸರಿ ರೀ ಅತ್ಲಾಗ. ಯಾಕೆ, ಏನಾಯ್ತು? ಅಯ್ಯೋ ರೀ, ನನ್ನ ಬಲಗಾಲು ಕಿತ್ತಾಕಾಗ್ವಲ್ದು, ನನ್ನ ಬಲಗೈ ಎತ್ತಾಕಾಗ್ವಲ್ದು. ಅದಕ್ಕ ನಿನಗೆ ಹೇಳಿದ್ದು, ದೈವ ನಿಂದನೆ ಮಾಡಬೇಡ, ದೇವರಿಗೆ ಸವಾಲು ಹಾಕಬೇಡ ಅಂತ. ಈಗೇನ್ರಿ ಮಾಡೋದು? ಮಾಡೋದೇನು, ನಡಿ ಯಾವ್ದಾರ ಗುಡಿ ಮುಂದ ಕುಂಡ್ರಿಸಿ ಬರ್ತೀನಿ. ಎದಕ್ಕ? ಅಮ್ಮ ತಾಯಿ ಅಂತ ಭಿಕ್ಷಾ ಬೇಡಾಕ. ಏನ್ರಿ ಹಿಂಗ್ ಮಾತಾಡ್ತೀರಿ? ಇನ್ನು ಹೆಂಗ್ ಮಾತಾಡ್ಲೇ? ನಾನು ಇದ್ದಕ್ಕಿದ್ದಂಗ ಹಂಗಾದ್ರ ನನಗೆ ದಿಕ್ಕ ತಿಳಿದಂಗಾಗೈತಿ. ಹಾ, ಸ್ವಾಮಿಯರು ಬಂದ್ರಲ್ಲಿ. ಬರ್ರಿ ಸ್ವಾಮಿಯರ, ಬರ್ರಿ. ಮತ್ತೇನಪ್ಪ ಆದಿತ್ಯ, ಪೂಜಾಕ್ಕ ಎಲ್ಲ ಅಣಿ ಮಾಡಿರಿಲ್ಲ? ಮಾಡೀನ್ರಿ. ಅದಕ್ಕೂ ಮೊದಲು ನನ್ನ ಹೆಂಡತಿ ದೊಡ್ಡ ಪೂಜೆಗೆ ರೆಡಿಯಾಗಿ ನಿಂತಾಳ. ನೋಡ್ರಿ ಲಕ್ಕಿ ಪರಿಸ್ಥಿತಿನ. ಅಯ್ಯೋ ಅಮ್ಮ. ಯಾಕೋ ಆದಿತ್ಯ, ನಿನ್ನ ಹೆಂಡತಿ ಹಿಂಗೆ ಯಾಕಂತ ಹಾಳಾಕತ್ಯಾಳ? ಸುಖ ಹೆಚ್ಚಾಗಿ ಏನು ಹೇಳಿ ಸ್ವಾಮಿಯರ, ನಾನು ಈಕಿ ಮಹಿಳಾ ಸಮಾಜಕ್ಕೆ ಹೊಂಟಿದ್ಲು. ಅದಕ್ಕೆ ನಾನು ಇವತ್ತು ಹೋಗಬೇಡ, ಸಂಕಷ್ಟಿ ವಿನಾಯಕನ ಪೂಜೆ ಐತಿ ಅಂದೆ. ಆದ್ರಿಕಿ ನನ್ನ ಮಾತು ಧಿಕ್ಕರಿಸಿ ನಾನು ಹೋಗೇ ಹೋಗ್ತೀನಿ, ಆ ವಿನಾಯಕ ಏನ್ ಮಾಡ್ತಾನೋ ಮಾಡ್ಲಿ ಅಂತ ಹೊಂಟ್ಲು. ಬಲಭಾಗದ ಸ್ವಾಧೀನಾನ ಕಳ್ಕೊಂಡು ಕುಂತ್ಲು. ಅಯ್ಯೋ ಶಿವನ, ಅಲ್ವಾ ಸಂಜನಾ, ನೀನು ಸಾಲಿ ಕಲ್ತಾಗಿ ತಿಳುವಳಿಕೆ ಇದ್ದಾಗಿ ಹಿಂಗಿದ್ದು ದೇವರ ಬಗ್ಗೆ ತಾತ್ಸಾರದ ಭಾವನೆ ಬೆಳೆಸ್ಕೊಂಡಿಯಲ್ಲವಾ? ಸೋಗರ, ನಾನು ತಪ್ಪು ಮಾಡೀನಿ. ಈಗ ನೀವು ಹೆಂಗರ ಮಾಡಿ ಈ ಸಂಕಷ್ಟದಿಂದ ನನ್ನ ಪಾರು ಮಾಡ್ರಿ. ಚಿಂತೆ ಮಾಡಬೇಡವ,
ಇವತ್ತು ಸಂಕಷ್ಟ ಇದೆ. ಆ ವಿನಾಯಕನ ಪ್ರಾರ್ಥನೆ ಮಾಡ್ತೀನಿ, ಮುಂದೆ ಅವನ ಇಚ್ಛೆ. ತಂದೆ ವಿನಾಯಕ, ಈ ಹೆಣ್ಣು ಅರಿದ ತಪ್ಪು ಮಾಡೈತಿ, ಕ್ಷಮ ಮಾಡಿ ಈಕೆ ಸಂಕಟ ದೂರ ಮಾಡಪ್ಪ. ಸಂಜನವ, ನಾ ಹೇಳ್ದಂಗೆ ಹೇಳವ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಿ ನಮಃ. ಸ್ವಾಮಿರೇ, ನನ್ನ ಕೈಕಾಲುಗಳು ಸರಿಯಾದವು, ನನ್ನ ಕೈಕಾಲುಗಳು ಸರಿಯಾದವು. ಎಲ್ಲ ಆ ವಿನಾಯಕನ ಮಹಿಮೆ. ಭಕ್ತಿಯ ಶಕ್ತಿಗೆ ಯಾವುದೂ ಅಸಾಧ್ಯವಲ್ಲ. ಯಾರೂ ದೈವವನ್ನು ಕಡೆಗಣಿಸಬಾರದು. ನಮ್ಮ ಹುಟ್ಟು ಸಾವುಗಳ ಮಧ್ಯೆ ಬಂದು ಹೋಗುವ ಕಷ್ಟ ಸುಖಗಳಿಗೆ ಆ ಭಗವಂತನೇ ಕಾರಣನಾಗಿರುತ್ತಾನೆ. ಅಂದಾಗ ಅವನ ಅಧೀನದಲ್ಲಿರುವ ನಾವು ಬದುಕಿರುವ ಸಮಯದಲ್ಲಿ ಅವನನ್ನು ತೆಗಳದೆ ಭಕ್ತಿಯಿಂದ ಆರಾಧಿಸುವ ಭಾವ ಬೆಳೆಸಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ. ತಂದೆ ವಿನಾಯಕ, ನಿನ್ನ ದರ್ಶನ ಪ್ರಸಾದಿಸಿ ನಮ್ಮನ್ನು ಉದ್ಧರಿಸು. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. चढ़ायो अच्छा तुझ मुख को तुम दिल लाल विराजे कटोरी हर को मांग लिए गुड़दंडू साई सुरवर को महिमा कहे न जाए।